ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತೊಂದು ಸಿಂಪಲ್ ಟಾಪಿಕ್ ಏನಂತಂದ್ರೆ ಯೂಸ್ವಲ್ ಆಗಿ ಆಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ ಸ್ವಲ್ಪ ಟಫ್ ಅಂತ ಅನ್ಕೊಳ್ತೇವೆ. ಅದನ್ನ ಈಸಿಯೆಸ್ಟ್ ಆಗಿ ಹೇಗೆ ಹೇಳೋದು ಅಂತ ಡಿಸ್ಕಸ್ ಮಾಡೋಣ. ಲೆಟ್ ಮಿ ಸಿಂಪಲ್ ಎಕ್ಸಾಂಪಲ್. ಏನೋ ಒಂದು ಬರಿತಾ ಇರ್ತಾನೆ, ನನ್ನ ಕಡೆ ಒಂದು ಲೆಟರ್ ಇದೆ ಅಂತ ಅನ್ಕೊಳ್ಳಿ. ಸೊ ಏನು ಹೇಳ್ತೇವೆ, ಐ ರೈಟ್ ಎ ಲೆಟರ್. ಹೌದಾ, ನಾನು ಪತ್ರವನ್ನು ಬರೆಯುತ್ತೇನೆ. ಅದನ್ನೇ ಹೇಗೆ ಹೇಳೋದು ಪ್ಯಾಸಿವದಲ್ಲಿ? ಓಕೆ, ಐ ರೈಟ್ ಅ ಲೆಟರ್, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಪ್ಯಾಸಿವ್ ವಾಯ್ಸ್ದಲ್ಲಿ ಏನಾಗುತ್ತೆ? ಓಕೆ, ಅ ಲೆಟರ್ ಈಸ್ ರಿಟನ್ ಬೈ ಮೀ. ಎಷ್ಟು ಸಿಂಪಲ್ ಇದೆ ನೋಡಿ. ಅಂದರೆ ನಾನು ಪತ್ರವನ್ನು ಬರೆಯುತ್ತೇನೆ, ಪತ್ರವು ನನ್ನಿಂದ ಬರೆಯಲ್ಪಡುತ್ತದೆ. ವೆರಿ ಸಿಂಪಲ್. ಅದೇ ನಾನು ಐ ರೈಟ್ ಅನ್ನೋ ಬದಲು ಐ ರೋಟ್ ಅಂತ ತಗೋತೀನಿ. ದಟ್ ಈಸ್ ಸಿಂಪಲ್ ಪಾಸ್ಟ್. ಐ ರೋಟ್ ಅ ಲೆಟರ್. ಇದನ್ನೇನಾಗುತ್ತೆ? ಆಸ್ ಇಟ್ ಈಸ್ ವೆರಿ ಸಿಂಪಲ್. ಅ ಲೆಟರ್ ವಾಸ್ ರಿಟನ್ ಬೈ ಮೀ. ನಾವು ಒಂದು ತಿಳ್ಕೋಬೇಕು, ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ ನೋಡಿ, ಐ ರೈಟ್ ಅ ಲೆಟರ್. ಅದೇ ರೈಟ್ ದಲ್ಲಿ ನಾವು ತೆಳಗೆ ಇನ್ನೊಂದು ತಗೋತೀವಿ, ಐ ರೋಟ್ ಎ ಲೆಟರ್. ಹೌದಾ, ರೈಟ್ ಮತ್ತು ರೋಟ್ ಅಂತ ಇದೆ. ಅದನ್ನೇ ಸಿಂಪಲ್ ಆಗಿ ನಾವು ಪ್ಯಾಸಿವ್ ವಾಯ್ಸ್ದಾಗ ಏನು ಹೇಳ್ತೇವೆ? ಅ ಲೆಟರ್ ಈಸ್ ರಿಟನ್ ಬೈ ಮೀ. ಓಕೆ, ದೆನ್ ಅ ಲೆಟರ್ ವಾಸ್ ರಿಟನ್ ಬೈ ಮೀ. ನೋಡಿ ಎಷ್ಟು ಸಿಂಪಲ್ ಇರುತ್ತಲ್ವಾ? ಹೀಗೆ ಎಷ್ಟೋ ಸೆಂಟೆನ್ಸ್ಗಳನ್ನ ಕಲಿಬಹುದು. ಅದನ್ನೇ ನಾವು ಸಿಂಪಲ್ ಫ್ಯೂಚರ್ ತಗೊಂಡಾಗ ಐ ವಿಲ್ ರೈಟ್ ಎ ಲೆಟರ್, ಇದೇನಾಗುತ್ತೆ? ಅ ಲೆಟರ್ ವಿಲ್ ಬಿ ರಿಟನ್ ಬೈ ಮೀ. ಹೀಗೆಷ್ಟು ಸೆಂಟೆನ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದಲ್ಲ. ಇನ್ನೊಂದು ನೋಡಿ, ಹಿ ಪ್ಲೇಸ್ ಹಾಕಿ. ಹಿ ಪ್ಲೇಸ್ ಹಾಕಿ, ಹಾಕಿ ಈಸ್ ಪ್ಲೇಡ್ ಬೈ ಹಿಮ್. ಅದನ್ನೇ ನಾನು ಪ್ಲೇ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ತಗೋತೇನೆ. ಏನಂತಂದ್ರೆ ಹಿ ಪ್ಲೇಡ್ ಹಾಕಿ. ಹೇಗೆ ಹೇಳೋದು? ವೆರಿ ಸಿಂಪಲ್. ಹಾಕಿ ವಾಸ್ ಪ್ಲೇಡ್ ಬೈ ಹಿಮ್. ಎಕ್ಸಾಂಪಲ್ ಕೊಡ್ತೀನಿ, ನೀವು ಟ್ರೈ ಮಾಡಿ. ಏನು? ದೇ ರೋಟ್ ಅ ಗ್ರಾಮರ್ ಬುಕ್. ಲೆಟ್ ಮಿ ರಿಪೀಟ್, ದೇ ರೋಟ್ ಅ ಗ್ರಾಮರ್ ಬುಕ್. ಇದನ್ನ ಏನನ್ನೋದನ್ನ ನೀವು ಟ್ರೈ ಮಾಡಿ. ಲೆಟ್ ಮಿ ಸಿ ದಿಸ್ ಒನ್. ಥ್ಯಾಂಕ್ ಯು ಸೋ ಮಚ್.